ಎಲ್ಲರಿಗೂ ನಮಸ್ಕಾರ. ಹೌಸ್ ವೈಫ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸಾಂಪ್ರದಾಯಿಕ ಅಡುಗೆಯಲ್ಲೊಂದು ಕಡಲೆಬೇಳೆ ಒಬ್ಬಟ್ಟು ಮಾಡುವ ವಿಧಾನ. ಒಂದು ನೀರು ಕುಡಿಯೋ ಲೋಟದಲ್ಲಿ 1 ಕಪ್ಪಷ್ಟು ಕಡಲೆಬೇಳೆಯನ್ನು ಹಾಕಿ ನಾವು ಬೇಯಲಿಕ್ಕೆ ಇಟ್ಕೊಂಡು, ಇವಾಗ ಕನಕ ಕಲಿಸ್ಕೊಳ್ಳೋಕ್ಕೆ 1 ಬೌಲಷ್ಟು ಮೈದಾ, ಅರ್ಧ ಬೌಲಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ 1 ಚಿಟಿಕೆಯಷ್ಟು ಉಪ್ಪು ಹಾಗೆ 1 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ನಾವು ಇವಾಗ ನೆಕ್ಸ್ಟು ಮಿಕ್ಸ್ನ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾವು ನೀರು ಹಾಕಿ ಕಲಿಸೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ. ಇವಾಗ ಸ್ವಲ್ಪನೇ ನೀರನ್ನು ಹಾಕಿ ನಾವು ಕನಕನ ನೀಟಾಗಿ ಕಲಿಸ್ಕೋಬೇಕು. ಕನಕನ ಕಲಿಸ್ಕೊಳ್ಳೋವಾಗ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ನಾವು ಕನಕನ ಕಲಿಸ್ಕೊಂಡ್ರೆ ಒಬ್ಬಟ್ಟು ಕೂಡ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಆದ್ದರಿಂದ ಕನಕನ ಜಾಸ್ತಿ ಒತ್ತನ್ನು ಕೊಟ್ಟು ಕನಕನ ಕಲಿಸ್ಕೋಬೇಕು. ನೀವು ಜಾಸ್ತಿ ಎಣ್ಣೆನ ಯೂಸ್ ಮಾಡೋದಿಲ್ಲ ಅಂತಂದರೆ ಪರವಾಗಿಲ್ಲ, ಆದರೆ ಚೆನ್ನಾಗಿ ಉಂಡೆ ನೀಟಾಗಿ ಆಗಬೇಕು, ಆ ಥರ ನಾವು ಕಲಿಸ್ಕೋಬೇಕು ಕನಕನ. ನಾನು ಯಾವ ಥರ ಕಲಿಸ್ತಾ ಇದ್ದೀನಿ, ನೀವು ಅದೇ ಥರ ಕಲಿಸಿ. ಇವಾಗ ಒಂದು ರೊಟ್ಟಿ ಥರ ನಾವು ಈ ಥರ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು 4 ಸ್ಪೂನಾಗಷ್ಟು ನಾವು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನ್ ಜಾಸ್ತಿ ಯೂಸ್ ಆಗೋಂಥದ್ದೇ ಎಣ್ಣೆ ಕನಕ ಕಲಿಸುವಾಗ. ಈ ಥರ ಕಲಸಿ ಮೇಲೆ ಕೆಳಗಡೆ ನಾವು ಇದನ್ನು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಇವಾಗ ಒಂದು ತಟ್ಟೆಯನ್ನು ಮುಚ್ಚಿ ಬಿಡಬೇಕು. ಇವಾಗ ನಾವು ಕಡಲೆಬೇಳೆನ ಬೇಯಿಸಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಇವಾಗ ಬೆಂದಿದೆ. ಈ ಥರ ಮಾಡಿದ್ರೆ ಚೂರು ಆಗಬೇಕು, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಹಿಟ್ಟು ಥರ ಆಗಬಾರ್ದು. ಇವಾಗ ಅದನ್ನು ಒಂದು ಜಾಲಿ ಬಟ್ಟೆಯಲ್ಲಿ ನೀರು ಬೇರೆ ಮತ್ತು ಕಾಲು ಬೇರೆ ಸಪ್ರೇಟ್ ಮಾಡಿಕೊಂಡು ಇವಾಗ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಟು, ಒಂದು ಓಳಲ್ಲಿ ನಾನು ಅರ್ಧ ಓಳಷ್ಟು ದಪ್ಪದ ಕಾಯಲ್ಲಿ ಅರ್ಧ ಓಳಷ್ಟು ತಗೊಂಡು, ಒಂದು ಬಟ್ಟಲು ಅಷ್ಟು ತಗೊಂಡು ನಾನು ಕಾಯಿ ತುರಿಯನ್ನು ಹಾಕಿದ್ದೀನಿ. ಹಾಗೆ 3 ಏಲಕ್ಕಿಯನ್ನು ಹಾಕಿದ್ದೀನಿ. ಒಂದು 3 ಸ್ಪೂನಷ್ಟು ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ನೀವು ಗಸಗಸೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸಿಹಿಗೆ ತಕ್ಕಷ್ಟೇ ನಾನು ಇಲ್ಲಿ 3 ಅಚ್ಚಷ್ಟು ಚಿಕ್ಕ ಅಚ್ಚು ಬರುತ್ತದಲ್ಲ, ಬೆಲೆ ಅಚ್ಚು, ಅದರಲ್ಲಿ ನಾನು 3 ಅಚ್ಚಷ್ಟು ಬೆಲ್ಲನ ತಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಸಿಹಿ ಇಷ್ಟಪಡ್ತಾರೆ ಅಂದರೆ ಇನ್ನೊಂದು ಅರ್ಧ ಅಚ್ಚು ಆ್ಯಡ್ ಮಾಡ್ಬೋದು. 3 ಅಚ್ಚು ಪರ್ಫೆಕ್ಟು 1 ಲೋಟ ಕಡಲೆಬೇಳೆಗೆ. ಈ ಥರ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನು ಪೇಸ್ಟ್ ಮಾಡೋವಾಗ ನಾನು ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಕ್ಷಮಿಸಿ. ಒಂದು ಸ್ವಲ್ಪನೂ ನೀರು ಹಾಕೊಂಡೆ ಈ ಥರ ರುಬ್ಕೊಂಡ್ರೆ ಸಾಕು. ನಿಮಗೆ ನಾನು ಒಂದು ಸ್ವಲ್ಪ 2 ಸ್ಪೂನಷ್ಟು ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ನೀವು ಅಷ್ಟೇ ಒಂದು 2 ಸ್ಪೂನ್ ಅಥವಾ 3 ಸ್ಪೂನಷ್ಟು ನೀರನ್ನು ಹಾಕಿ ರುಬ್ಕೊಳ್ಳಿ. ಇವಾಗ ಎಲ್ಲಕ್ಕೂ ತಯಾರಿ ಮಾಡ್ಕೋಬೇಕು. ಒಂದು 3/4 ಗಂಟೆ ಆದರೂ ಕನಕವನ್ನು ನಾವು ಮುಚ್ಚಿಟ್ಟು ನೆನೆಲಿಕ್ಕೆ ಬಿಡಬೇಕು. ಇವಾಗ ಕನಕ ಒಂದು 3/4 ಗಂಟೆ ಆಗೋ ನೆಂದಿದೆ. ಇವಾಗ ನಾನು ಕನಕವನ್ನು 2 ಪೇಪರ್ ತೊಗೊಂಡಿದ್ದೀನಿ. ನಾನು ಕವರನ್ನು ತೊಗೊಂಡಿದ್ದೀನಿ. ಈ ಕವರ್ ಮೇಲೆ ಕನಕವನ್ನು ಇಟ್ಟು ಮತ್ತು ಹೂರ್ಣವನ್ನು ಮೇಲ್ಗಡೆ ಉಂಡೆ ಮಾಡಿ ಹೂರ್ಣವನ್ನು ಹಾಕಿ, ನೋಡಿ ನಮ್ಮ ಅತ್ತೆಯವರು ಯಾವ ಥರ ಮಾಡ್ತಾಯಿದ್ದಾರೆ ಅದೇ ಥರ ಮಾಡಬೇಕು. ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಒಬ್ಬಳೇ ಮಾಡಿಕೊಂಡ್ರೆ ಅಂತ ಅತ್ತೇನೂ ಕೂಡ ಹೆಲ್ಪಿಗೆ ತೊಗೊಂಡಿದ್ದೀನಿ ಇವತ್ತು. ಈ ಥರ ಮಾಡಿ ಒಂದು ಸ್ವಲ್ಪ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಒಂದು ಸ್ವಲ್ಪ ತಟ್ಕೊಂಡು, ನೆಕ್ಸ್ಟು ನಾವು ಇನ್ನೊಂದು ಕವರ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಕವರ್ನ ಮೇಲ್ಗಡೆ ಹಾಕಿ ಈ ಥರ ತೆಳುವಾಗಿ ತಟ್ಟಬೇಕು. ತೆಳುವಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಗಟ್ಟಿಯಾದರೂ ಅಂದರೆ ಮಂದ ಆದರೂ ಪರವಾಗಿಲ್ಲ, ಇದು ಒಬ್ಬಟ್ಟಲ್ವ ನಡೆಯುತ್ತೆ. ಜಾಸ್ತಿ ಹೂರ್ಣವನ್ನು ಹಾಕಿ ಮಾಡಿ ಸಕ್ಕತ್ತಾಗಿರುತ್ತೆ. ಕನಕ ಒಂದು ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ. ಇವಾಗ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ನಿಮ್ಗೆ ಯಾವುದು ಇಷ್ಟ ಅದನ್ನು ಹಾಕಿ ಮೇಲೆ ಕೆಳಗೆ ಬೇಯಿಸ್ಕೊಂಡ್ರೆ ಕಡಲೆಬೇಳೆ ಒಬ್ಬಟ್ಟು ರೆಡಿ. ನಮ್ಮ ಮನೆಗೆಲ್ಲ ಏನೇ ಒಂದು ಫಂಕ್ಷನ್ ಆದರೂ ಜಾಸ್ತಿ ಮಾಡೋ ಅಂಥದ್ದು ಒಬ್ಬಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಬಿಸಿ ತುಪ್ಪದ ಜೊತೆಗೆ ಕಡಲೆಬೇಳೆ ಒಬ್ಬಟ್ಟನ್ನು ಹಾಕಿ ತಿನ್ಕೋತಿದ್ರೆ ಅದು ಸ್ವರ್ಗನೇ ಸಿಗುತ್ತೆ. ನಿಮಗೆಲ್ಲ ಇಷ್ಟವಾಗಿದೆ ಅನಿಸುತ್ತೆ. ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.